ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿಗರೇ ಹುಷಾರ್, ಗಬ್ಬೆದ್ದು ನಾರಲಿದೆ ಸಿಟಿ. ಡಂಪ್ ಆಗ್ತಿಲ್ಲ ನಗರದಿಂದ ಹೋಗ್ತಾ ಇರುವಂತಹ ಕಸ. ಡಂಪಿಂಗ್ ಯಾರ್ಡ್ ಮುಂದೆ ಸಾಲುಗಟ್ಟಿ ನಿಂತ ವೆಹಿಕಲ್ಸ್. ಮಿಚ್ಚಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮದಲ್ಲಿರುವಂತಹ ಕಸ ಸಂಸ್ಕರಣಾ ಘಟಕ ವಿಲೇಜ್ ಫಂಡ್ ಕೊಡದೆ ಇದ್ದಿದ್ದಕ್ಕೆ ಜಿಬಿಎ ವಿರುದ್ಧ ಬೆಳ್ಳಹಳ್ಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಸ ಡಂಪ್ ಮಾಡೋದಕ್ಕೆ ಬಿಡದೆ ಗ್ರಾಮಸ್ಥರಿಂದ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ. ಡಂಪಿಂಗ್ ಯಾರ್ಡ್ ಒಳಗೆ ಹೋಗಲಾಗದೆ ನಿಂತಿದ್ದಾವೆ ಲಾರಿಗಳು. 2 ವರ್ಷಗಳಿಂದ ವಿಲೇಜ್ ಫಂಡ್ ನೀಡದೆ ಸತಾಯಿಸ್ತಾ ಇರುವಂತಹ ಆರೋಪ ಕೇಳಿಬರ್ತಾ ಇದೆ. ಶಾಸಕಿ ಮಂಜುಳಾ ಲಿಂಬಾವಳಿ ಸೂಚನೆ ಮೇರೆಗೆ ಬಂದ್ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಅಧಿಕಾರಿಗಳ ಮನವೊಲಿಕೆಯೂ ಕೂಡ ವಿಫಲವಾಗಿದೆ. ಫಂಡ್ ರಿಲೀಸ್ ಮಾಡಿ ಆ ನಂತರ ನಾವು ಕಸದ ಲಾರಿಗಳನ್ನ ಒಳಗ್ ಬಿಡ್ತೀವಿ ಅಂತ ಹೇಳಿ ಗ್ರಾಮಸ್ಥರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಸೊ ಹಾಗಾಗಿ ಕಸವನ್ನ ಬಿಸಾಡೋದಕ್ಕೂ ಕೂಡ ಇದೀಗ ಸಮಸ್ಯೆಗಳು ಎದುರಾಗ್ತಾ ಇದೆ. ಮನೆ ಬಾಗಿಲಿಗೆ ಇನ್ನು ಮುಂದೆ 1 ದಿನ ಅಥವಾ 2 ದಿನ ಅಥವಾ ಗ್ರಾಮಸ್ಥರು ಈ ಒಂದು ಡಂಪ್ ಮಾಡೋದಕ್ಕೆ ಕಸವನ್ನ ಪರ್ಮಿಷನ್ ಕೊಟ್ರೆ ಅದು ಸರಳವಾಗಿ ಆಗುತ್ತೆ. ಬಟ್ ಆದ್ರೆ ಅವರು ಈಗ ಡಂಪಿಂಗ್ ಮಾಡೋದಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತಹ ಒಂದು ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಗ್ರಾಮಸ್ಥರು. ಡಂಪಿಂಗ್ ಯಾರ್ಡ್ ಮುಂದೆ ಸಾಲುಗಟ್ಟಿ ನಿಂತಿದ್ದಾವೆ ವೆಹಿಕಲ್ಸ್ಗಳು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ವೆಹಿಕಲ್ಸ್ಗಳೆಲ್ಲವೂ ಕೂಡ, ಈ ಕಸದ ಲಾರಿಗಳೆಲ್ಲವೂ ಕೂಡ ನಿಂತಿದ್ದಾವೆ ಅಂತ ಒಂದು ದೃಶ್ಯ. ಮತ್ತೊಂದು ಕಡೆ ಈಗ ಲಾರಿಗಳು ಬರ್ತಾ ಇಲ್ಲ ಸರಿಯಾದ ಸಮಯಕ್ಕೆ ಮನೆಗೆ ಅಂತ ಹೇಳಿ ಈ ಕಸವನ್ನ ಎಲ್ಬೇಕಲ್ಲಿ ಹಾಕಿ ಹೋಗ್ತಾ ಇದ್ದಾರೆ ಜನರು ಕೂಡ. ಈ ಸಂಸ್ಕರಣಾ ಘಟಕ ಏನಿದೆ ಅಲ್ಲಿ ಈ ಡಂಪ್ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇಲ್ಲ. ಈ ವಿಲೇಜ್ ಫಂಡ್ ಕೊಡದೇ ಇರೋದಕ್ಕೆ ಈ ಜಿಬಿಎ ವಿರುದ್ಧ ಬೆಳ್ಳಹಳ್ಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿ ತನಕ ನಾವು ಇದನ್ನ ಸಹಿಸೋದಕ್ಕೆ ಸಾಧ್ಯ? ಯಾವಾಗ ನೀವು ವಿಲೇಜ್ ಫಂಡ್ ಅನ್ನ ಕೊಡೋದು? ಎಷ್ಟು ಬಾರಿ ಮನವೊಲಿಸ್ತೀರಿ? ನಾವು ಕೂಡ ಎಷ್ಟು ಬಾರಿ ಇದೆಲ್ಲವನ್ನು ಕೂಡ ಸಹಿಸ್ಕೊಂಡು ಇರೋದು ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಸ ಡಂಪ್ ಮಾಡೋದಕ್ಕೆ ಬಿಡದೆ ಗ್ರಾಮಸ್ಥರಿಂದ ಪ್ರತಿರೋಧಗಳು ಕೂಡ ಸ್ಥಳದಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಲಾರಿ ಮುಂದಕ್ಕೆ ಹೋಗೋದಕ್ಕೂ ಕೂಡ ಬಿಡ್ತಾ ಇಲ್ಲ ಕಸದ ಲಾರಿಗಳನ್ನ. ಡಂಪಿಂಗ್ ಯಾರ್ಡ್ ಒಳಗೆ ಹೋಗೋದಕ್ಕೆ ಸಾಧ್ಯವಾಗದೆ ಅಲ್ಲಲ್ಲೇ ಲಾರಿಗಳು ನಿಂತ್ಕೊಂಡಿದ್ದಾವೆ. 2 ವರ್ಷಗಳಿಂದಲೂ ಕೂಡ ವಿಲೇಜ್ ಫಂಡ್ ಅನ್ನ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಏನ್ ಕಾರಣ? ಏನ್ ರೀಸನ್ ಹೇಳ್ತಾ ಇದ್ದಾರೆ? ಆನ್ ಟೈಮ್ ಈ ಒಂದು ವಿಲೇಜ್ ಫಂಡ್ ಕೊಟ್ರೆ ಇದ್ಯಾವುದು ಸಮಸ್ಯೆಗಳು ತಲೆದೂರೋದಿಲ್ಲ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಗಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಗಮೇಶ್, ಕಳೆದ 2 ವರ್ಷಗಳಿಂದ ವಿಲೇಜ್ ಫಂಡ್ ಅನ್ನ ಯಾಕೆ ಜಿಬಿಎ ಅಧಿಕಾರಿಗಳು ರಿಲೀಸ್ ಮಾಡಿಲ್ಲ? ಈಗ ಕಸದ ಲಾರಿಗಳು ಅಲ್ಲಲ್ಲೇ ನಿಂತಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಏನಾಗ್ತಾ ಇದೆ ಸ್ಥಳದಲ್ಲಿ? ಏನು ಇದು ಮಹದೇವಪುರ ಅನ್ನೋ ವ್ಯಾಪ್ತಿಯಲ್ಲಿ ಬರುವ ಬೆಳ್ಳಿಹಳ್ಳಿಯಲ್ಲಿ ಕಳೆದ 2 ದಿನಗಳಿಂದ ಇದೇ ರೀತಿ ಆಗ್ತಾ ಇದೆ. ಯಾಕೆಂದ್ರೆ ಆ ಗ್ರಾಮಕ್ಕೆ ಬೇಕಾಗಿರುವ ಒಂದು ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಜಿಬಿಎನ 2023ರಲ್ಲಿ ಹೇಳಿತ್ತು. ಆದ್ರೆ 2-3 ವರ್ಷ ಆದ್ರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಅವರಿಗೂ ಗೊತ್ತಿರುವ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಗ್ರಾಮದಲ್ಲಿ ಕಸ ವಿಲೇವಾರಿ ಘಟಕ ಇದೆ, ಹಾಗಾಗಿ ಅಲ್ಲಿ ಕಸ ಹಾಕಲು ನಾವು ಬಿಡುವುದಿಲ್ಲ ಅಂತ ಒಂದು ಮುಷ್ಕರ ರೀತಿಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನಾದ್ರೂ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಗ್ರಾಮದಲ್ಲಿರುವ ಕೆರೆಗಳಲ್ಲಿರುವ ಯಾವುದೇ ಒಂದು ಕೆಟ್ಟ ವಸ್ತು ಇರುತ್ತೆ ಆ ವಸ್ತುಗಳನ್ನ ತೆಗೆದು ಹಾಕ್ತಿವಿ, ಸ್ವಚ್ಛ ಮಾಡ್ತೀವಿ, ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಹಾಗಾಗಿ ನಮಗೆ ಇಡೀ ಸ್ಥಳದಲ್ಲಿ ಒಂದು ಕಸ ಹಾಕುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.